ಹಾಯ್, ನಾನು ಸ್ಥಿತಾ ಪೂಜಾರಿ ಆ್ಯಂಡ್ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋ ಅ ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಸೊ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿದೆ. ಸೊ ಹೊರಗೆ ಬೇರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಹೊರಗೆ ನಿಂತ್ಕೊಂಡು ಕೂದಲು ಒಣಗಿಸ್ಕೊಂತಿದ್ದೆ. ಈಗ ದೇವ್ರ ಪೂಜೆ ಮಾಡೋಕ್ಕಿತ್ತು. ಫಸ್ಟಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಚಂದ ಮಾಡಿ ಪೂಜೆ ಮಾಡಿ ದೇವ್ರಿಗೆ ಒಂದು ಕೈ ಮುಗ್ದೆ. ದೇವ್ರ ದೀಪ ಹಚ್ಚಿ ಈಗ ತಿಂಡಿ ತಿನ್ಬೇಕಂತ ಬಂದೆ. ತಿಂಡಿ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ರವೆ ರೊಟ್ಟಿ ಅಮ್ಮ ಬೆಳಿಗ್ಗೆನೆ ಮಾಡಿಟ್ಟಿದ್ರಿಂದ ಸ್ವಲ್ಪ ತಣ್ಣಗಾಗಿದ್ದಿತ್ತು. ನಂಗೆ ರವೆ ರೊಟ್ಟಿ ಬಿಸಿ ಬಿಸಿ ಇದ್ರೇ ಇಷ್ಟ. ಸೊ ಅದಕ್ಕೆ ಈಗ ರವೆ ರೊಟ್ಟಿನ ಬಿಸಿ ಮಾಡ್ಕೊಂಡು ಅದಕ್ಕೆ ಚಟ್ನಿ ಮಾಡಿ ಇಟ್ಟಿದ್ದಾಳೆ. ಚಟ್ನಿನ ಹಾಕ್ಕೊಂಡು ತಿಂದೆ. ತಿಂಡಿ ಜಸ್ಟ್ ಮುಗೀತೀಗ. ಈಗ ನನಗೆ ಕುಂದಾಪುರಕ್ಕೆ ಹೋಗ್ಬೇಕಿತ್ತು. ಸೊ ಕುಂದಾಪುರಕ್ಕೆ ಒಂಚೂರು ಶಾಪಿಂಗ್ ಮಾಡೋಕೆ ಹೋಗ್ಬೇಕಿತ್ತು. ಜಸ್ಟ್ ಒಂದು ಸಣ್ಣ ಪುಟ್ಟ ಒಂದಿಷ್ಟು ಐಟಮ್ ಬೇಕಿತ್ತು. ಸೊ ಅದನ್ನು ತಗೊಂಬಕ್ಕೆ ಹೋಗ್ತಿದ್ದೆ. ಅದಕ್ಕೆ ಈ ಒಂದು ಡ್ರೆಸ್ನ ಹಾಕೊಂಡಿದೆ. ರೆಡಿ ಹಾಕೋಕೆ ಅಂತ ಇಲ್ಲ, ಜಸ್ಟ್ ಲಿಪ್ಸ್ಟಿಕ್ ಹಾಕೋದಷ್ಟೇ. ಅದಂತ ಹಾಕ್ಲ. ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಇಪ್ಪೋದ್ರಿಂದ ಮುಖ ಸ್ವಲ್ಪ ಗ್ಲೋ ಅನಿಸ್ತಿತ್ತಷ್ಟೆ. ಇದು ನಂದು ಹೊಸ ಲಿಪ್ಸ್ಟಿಕ್ ಮೊನ್ನೆ ಅಷ್ಟೇ ತಗೊಳತ್ತು. ಸೊ ಈಗ ಹೊರಡಕ್ಕೆ ಅಪ್ಪ ಎಲ್ಲಿಗೆ ಹಾಕೋದಾದ್ರೂ ಬಸ್ ಹಂಗೆ ಹಾಕೋದು. ಅಂತಕಂದರೆ ನಮ್ಮ ಮನೆ ಎದುರೇ ಬಸ್ ಸ್ಟ್ಯಾಂಡ್ ಇಪ್ಪೋದು. ಸೊ ನಾನೀಗ ಬಂದದ್ದು ಕುಂದಾಪುರಕ್ಕೆ. ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ನರ್ ಬೇಕಿತ್ತಂತ, ಬಟ್ ಅದು ಇಲ್ಲಿ ಸಿಕ್ಕಲ್ಲ. ಅದು ಬಿಟ್ಟು ಬೇರೆದೆಲ್ಲ ತಗೊಂಡಿದೆ, ಪ್ಲ್ಯಾನ್ ಮಾಡದೇ ಇದ್ದದ್ದೆಲ್ಲ ತಗೊಂಡಿದೆ. ಅಲ್ಲಿ ಸುತ್ತಿ ಬಾಯರ್ಕೆ ಆಯ್ತಂತ ಒಂದು ಲೆಮನ್ ಸೋಡಾ ಕುಡ್ಕೊಂಡು ಮನೆಗೆ ಬಂದೆ. ಎಂತ ಅಂದರೆ ಈಗ ನಾವು ರೆಡಿಯಾಗಿ ಕುಂದಾಪುರದಿಂದ ಬಂದು ರಾಮನ್ ನೂಡಲ್ಸ್ ತಿಂದೆ. ಅಲ್ಲಿಂದ ರಿಲಯನ್ಸ್ ಎಲ್ಲ ನೂಡಲ್ಸ್ ತಂದಿದ್ದೆ, ರಾಮನ್ ನೂಡಲ್ಸು. ಸೊ ಅದನ್ನೀಗ ಮಾಡ್ಕೊಂಡು ತಿಂದು ಈಗ ರೆಡಿ ಆಗಿ ದೇವಸ್ಥಾನಕ್ಕೆ ಹೊರಟಿತ್ತು. ಯಾವ ದೇವಸ್ಥಾನ ಅಂದರೆ ಮಾವಿನಕಟ್ಟೆ ದೇವಸ್ಥಾನಕ್ಕೆ. ನಾನು, ಅಮ್ಮ ಮತ್ತು ತಂಗಿ 3 ಜನ ಹೊರಟಿತ್ತು. ಸೊ ಹಬ್ಬ ಬನ್ನಿ. ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡಾಗಿ ಹೊರಟದು ಆ್ಯಕ್ಚುಲಿ ಮಾವಿನಕಟ್ಟೆಗೆ. ಇವತ್ತು ಹಾಪೋ ಪ್ಲ್ಯಾನೇ ಇರಲ್ಲ. ಬೆಳಿಗ್ಗೆ ಹೆಂಗೋ ಸಡನ್ನಾಗಿ ಪ್ಲ್ಯಾನ್ ಆಯ್ತು, ಸಡನ್ನಾಗಿ ಎಲ್ಲ ಅರೇಂಜ್ ಆಯ್ತು. ನಾವು ಸಡನ್ನಾಗಿ ಹೊರತು. ಹೇಳ್ತಾರಲ್ಲ, ಸಡನ್ ಪ್ಲ್ಯಾನ್ಸ್ ಕೆಲವು ಸತಿ ವರ್ಕ್ ಆಗ್ತಂತ. ಇವತ್ತು ಹಾಗೆ ಆಯಿತು. ಏಗಳಾರು ಹಾಪ ಅಂದಳಿ ಪ್ಲ್ಯಾನ್ ಮಾಡ್ಕೊಂಡಲ್ಲಿ ಹೋತಿರಲ್ಲ. ಬಟ್ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಆದಕ್ಕೇನೋ ಎಲ್ಲ ಪಟ ಅಂದ ಅರೇಂಜ್ ಆಗಿ ನಾವು ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಬಪ್ಪತ್ತಿಗೆ ತ್ರಾಸಿ ಬೀಚ್ ಸಿಕ್ಕತ್ತಂತ ಹೇಳ್ರಿ ಮಮ್ಮ. ಸೊ ಅಲ್ಲಿಗೂ ಹೋಯ್ ಬಪ್ಪ ಅಂದಳಿ ಅಲ್ಲಿಗೂ ಹೋಯ್ತು. ಅಲ್ಲಿನ ವ್ಯೂ ಕಂಡ್ಕೊಂಡು ಸನ್ಸೆಟ್ ಎಂಜಾಯ್ ಮಾಡ್ಕೊಂಡು ಸನ್ಸೆಟ್ನ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋದಾರಂಗೆ ಹಾಗೆ ಚಾಟ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂತು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೆ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಇಂಥದ್ದೇ ವೀಡಿಯೋಸ್ ಬರುತ್ತಂತ ಹೇಳ್ತಾ ಮತ್ತೆ ಸಿಕ್ಕುವ. ಬಾಯ್.